ಹಲೋ ಸ್ಟೂಡೆಂಟ್ಸ್, ನಾನು ಹರಿಪ್ರಸಾದ್, ವಿಜ್ಞಾನ ಮತ್ತು ತಂತ್ರಜ್ಞಾನದ ಉಪನ್ಯಾಸಕ. ಸೊ ಇವತ್ತಿನ ಒಂದು ಸೆಷನಲ್ಲಿ ನಮ್ಮ ದೇಶದ ಬಾಹ್ಯಾಕಾಶ ಕಾರ್ಯಾಚರಣೆಗಳೇನಿವೆ ಅದನ್ನು ಸಂಕ್ಷಿಪ್ತ ರೂಪದಲ್ಲಿ ಕೊಡೋ ಒಂದು ಪ್ರಯತ್ನನ ಮಾಡ್ತಾ ಇದ್ದೀವಿ. ನಾವು ಲಾಸ್ಟ್ ಇಯರಿಂದ ಸೊ 2024 ಈ ವರ್ಷದ ಇಲ್ಲಿ ತನಕ ರೀಸೆಂಟಾಗಿ ನಾವು ಯಾವ್ಯಾವ ಸ್ಯಾಟಲೈಟ್ಸ್ನ ಬಾಹ್ಯಾಕಾಶಕ್ಕೆ ಕಳಿಸಿದ್ದೀವಿ ಅನ್ನೋದನ್ನು ಒಂದು ಟ್ಯಾಬ್ಲರ್ ಫಾರ್ಮಲ್ಲಿ ಅದನ್ನು ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈ ಸೆಷನ್ಗೆ ಈ ಟೇಬಲ್ನ ತಯಾರು ಮಾಡಿಕೊಟ್ಟವರು ವರುಣ್ ಅವರು, NCG ಸಂಸ್ಥೆಯಲ್ಲಿ. ಸೊ ಅವರು ತುಂಬ ಮುಖ್ಯವಾದ ವ್ಯಕ್ತಿ. ಸೊ ಅವರು ಈ ಟ್ಯಾಬ್ಲರ್ ಫಾರ್ಮ್ನ ಇದನ್ನು ಪ್ರೆಸೆಂಟ್ ಮಾಡೋದ್ರಲ್ಲಿ ಅವ್ರು ತುಂಬಾ ರಿಸ್ಕ್ ತೆಗೆದುಕೊಂಡು ಇದನ್ನು ತಯಾರು ಮಾಡಿದರೆ ಅದನ್ನು ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ನಾನು ಈ ಟೇಬಲ್ ಏನೇನಿರುತ್ತೆ ಅಂತ ಫಸ್ಟ್ ಹೇಳಿಬಿಡ್ತೀನಿ. ಇದಾದಮೇಲೆ ಸೊ ನಾವು ಒಂದೊಂದೇ ಸ್ಯಾಟಲೈಟ್ ತೆಗೆದುಕೊಂಡು ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಈ ಬಾಹ್ಯಾಕಾಶ ಕಾರ್ಯಾಚರಣೆಯ ಈ ಪಟ್ಟಿಯಲ್ಲಿ 6 ಕಾಲಮ್ಗಳಿರ್ತದೆ. ಓಕೆ, 6 ಕಾಲಮ್ಸ್ ಇರುತ್ತೆ. 6 ಕಾಲಮಲ್ಲಿ ಫಸ್ಟ್ ಕಾಲಮ್ ಸ್ಯಾಟಲೈಟ್ನ ಹೆಸರು ಅಥವಾ ಒಂದು ಬಾಹ್ಯಾಕಾಶ ಒಂದು ಕಾರ್ಯಾಚರಣೆ ಏನಿದೆ ಆ ಕಾರ್ಯಾಚರಣೆಯನ್ನು ಅಲ್ಲಿ ಫಸ್ಟ್ ಕಾಲಮಲ್ಲಿ ಕೊಡಲಾಗಿರುತ್ತೆ. ಎರಡನೇ ಕಾಲಮಲ್ಲಿ ಆ ಸ್ಯಾಟಲೈಟ್ನ ಬಾಹ್ಯಾಕಾಶ ಕೊಂಡೊಯ್ತಕ್ಕಂಥ ಒಂದು ನೌಕೆ, ಉಡ್ಡಯನ ನೌಕೆ. ಸೊ ಉಡ್ಡಯನ ನೌಕೆನ ಎರಡನೇ ಕಾಲಮಲ್ಲಿ ಕೊಡಲಾಗಿದೆ. ಹಾಗೆ ಮೂರನೇ ಕಾಲಮಲ್ಲಿ ಉಪಗ್ರಹವನ್ನು ಯಾವ ಕಕ್ಷೆಗೆ ಅದನ್ನು ಸೇರಿಸಲಾಗಿದೆ, ಸೊ ಇದನ್ನು ಮೂರನೇ ಕಾಲಮಲ್ಲಿ ಕೊಡಲಾಗಿರುತ್ತೆ. ಹಾಗೆ ನಾಲ್ಕನೇ ಕಾಲಮಲ್ಲಿ ಈ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ ಏನು ಅದನ್ನ 4ನೇ ಕಾಲಮಲ್ಲಿ ಕೊಡಲಾಗಿರುತ್ತೆ. 5ನೇ ಕಾಲಮಲ್ಲಿ ಆ ಉಪಗ್ರಹದಲ್ಲಿರ್ತಕ್ಕಂಥ ಒಂದು ವೈಜ್ಞಾನಿಕ ಸಲಕರಣೆಗಳು ಅಥವಾ ವೈಜ್ಞಾನಿಕ ಉಪಕರಣಗಳೇನಿದ್ದಾವೆ, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಆ ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ನ 5ನೇ ಕಾಲಮಲ್ಲಿ ಕೊಡಲಾಗಿದೆ. 6ನೇ ಕಾಲಮಲ್ಲಿ ಅದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿ, ಒಂದು ಮಿಷನ್ ಅಬ್ಜೆಕ್ಟಿವ್ಸ್ ಏನಿದೆ, ಹಾಗೆ ಅದರ ಒಂದು ವಿಶೇಷ ಲಕ್ಷಣಗಳು, ಸೇಲಿಯಂಟ್ ಫೀಚರ್ಸ್ ಅಂತ ಹೇಳ್ತೀವಿ, ಆ ಸೇಲಿಯಂಟ್ ಫೀಚರ್ಸ್ನ ಲಾಸ್ಟ್ ಕಾಲಮಲ್ಲಿ ಕೊಟ್ಟಿದ್ದಾರೆ. ಓಕೆ, ನಾವು ಎಕ್ಸಾಮ್ಗೆ KS ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ವರುಣ್ ತಯಾರು ಮಾಡಿರ್ತಕ್ಕಂಥ ಈ ಟ್ಯಾಬ್ಲರ್ ಒಂದು ಫಾರ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ ಇದನ್ನು ಕರೆಕ್ಟಾಗಿ ನೋಡಿಕೊಂಡ್ರೆ ಬಾಹ್ಯಾಕಾಶದ ಮೇಲೆ ಬರ್ತಕ್ಕಂಥ ಯಾವುದೇ ಪ್ರಶ್ನೆಯನ್ನು ಇದನ್ನು ಮಾಡ್ಬೋದು. ಸೊ ನಮಗೆ ಪ್ರಿಲಿಮ್ಸ್ ದೃಷ್ಟಿಯಿಂದ ಕೂಡ ನಮ್ಮ ಬಾಹ್ಯಾಕಾಶದ ಬಗ್ಗೆ ನಾವು ಎಷ್ಟು ನೋಡ್ಕೋಬೇಕಾಗತ್ತೆ ಅಂದರೆ ಸ್ಯಾಟಲೈಟ್ ತೆಗೆದುಕೊಂಡು ಹೋಗ್ತಕ್ಕಂಥ ಲಾಂಚ್ ವೆಹಿಕಲ್, ಸೊ ಅದು ಯಾವ ಕಕ್ಷೆಯಲ್ಲಿ ಇರಿಸಲಾಗಿದೆ, ಹಾಗೆ ಪೂರಿ ಕಾರ್ಯಾಚರಣೆಯ ಒಂದು ಮುಖ್ಯ ಉದ್ದೇಶ, ಅದರಲ್ಲಿರ್ತಕ್ಕಂಥ ಸೈಂಟಿಫಿಕ್ ಪೇಲೋಡ್ಸ್ ಏನೇನಿದ್ದಾವೆ, ಮತ್ತು ಪೂರ್ತಿ ಅದರ ಒಂದು ಫೀಚರ್ಸ್ ಏನು, ಓಕೆ, ಹಾಗೆ ಅದರ ಮುಖ್ಯ ಉದ್ದೇಶಗಳೇನು, ಸೊ ಇದು ಕೊನೆಯಾಗಿ ನಾವು ನೋಡ್ಕೋಬೇಕಾಗ್ತದೆ. ಜಸ್ಟ್ ಇದನ್ನು ಆಬ್ಜೆಕ್ಟಿವ್ ಟೈಪಲ್ಲಿ ಇದನ್ನು ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಸೊ ಈಗ ಇದರಲ್ಲಿ ಎಲ್ಲ ಒಂದು ಮಿಷನ್ಸ್ ಏನಿದೆ, ಸ್ಪೇಸ್ ಮಿಷನ್ಸ್ ಅಥವಾ ಸ್ಪೇಸ್ ಕಳಿಸಿರ್ತಕ್ಕಂಥ ಒಂದು ಸ್ಯಾಟಲೈಟ್ಸ್ ಇರ್ಬೋದು, ಪೇಲೆಟ್ಸ್ ಇರ್ಬೋದು, ಇದನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಇದನ್ನು ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಓಕೆ, ಅಂದರೆ ಫಸ್ಟ್ ಸ್ಯಾಟಲೈಟ್ ಲಾಸ್ಟ್ ಇಯರಲ್ಲಿ ಫಸ್ಟ್ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸ್ಯಾಟಲೈಟ್ ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸಿದ್ದು. ನಂತರ ಅದಾದ ನಂತರ ಈ ವರ್ಷ ರೀಸೆಂಟಾಗಿ ಇಲ್ಲಿ ತನಕ ಯಾವ ಸ್ಯಾಟಲೈಟ್ಸ್ನ ನಾವು ಕ್ರಮದಲ್ಲಿ ನಾವು ಬಾಹ್ಯಾಕಾಶ ಕಳಿಸಿದ್ವೋ ಅದೇ ಕ್ರಮದಲ್ಲಿ ಹೇಳುವ ಪ್ರಯತ್ನ ಇಲ್ಲಿ ಮಾಡ್ತಿದ್ದೀವಿ. ಸೊ ಮೊದಲಿಗೆ ಇನ್ಸ್ಯಾಟ್ 3DS. ಸೊ ಇನ್ಸ್ಯಾಟ್ 3DS ಇದು ಹವಾಮಾನ ಸಮೀಕ್ಷೆಗಂತಲೇ ಅಭಿವೃದ್ಧಿಪಡಿಸಿದ ಒಂದು ಸ್ಯಾಟಲೈಟ್ ಅಂತ ಹೇಳ್ಬೋದು. ಇದು ಹಿಂದೆ ನಾವು ಇನ್ಸ್ಯಾಟ್ ಸರಣಿಯ ಒಂದು ಉಪಗ್ರಹಗಳು ತೆಗೆದುಕೊಂಡಾಗ ಇನ್ಸ್ಯಾಟ್ 3rd ಸೀರೀಸ್ 80ರ ದಶಕದಲ್ಲಿ 4 ಸರಣಿಯ ಇನ್ಸ್ಯಾಟ್ ಉಪಗ್ರಹಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಒಂದು ಕಾರ್ಯೋಚನೆಯನ್ನು ಹಾಕೊಳ್ಳಲಾಗಿತ್ತು. ಅದರಲ್ಲಿ 3ನೇ ಸರಣಿಯ ಸ್ಯಾಟಲೈಟ್ಸ್ ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR ಅನ್ನೋ ಸ್ಯಾಟಲೈಟ್ಸ್ನ ಇದನ್ನು ಹವಾಮಾನ ಸಮೀಕ್ಷೆಗಂತಲೇ ಕಳಿಸ್ಕೊಡ್ಲಾಗಿತ್ತು. ಇಂಗ್ಲೀಷ್ ನಾವು ಮೆಟರಾಲಜಿಕಲ್ ಪರ್ಪಸ್ ಅಂತ ಹೇಳ್ತೀವಿ ಅಥವಾ ಮೆಟರಾಲಜಿಕಲ್ ಸರ್ವಿಸ್ ಅಂತ ಹೇಳ್ತೀವಿ. One INSAT satellites when they were planned the early 80s, so the 3rd series satellites, especially INSAT 3D and INSAT 3DR, so they were exclusively designed for meteorological services, to provide meteorological service. These 2 satellites were designed and developed, fabricated. Okay, so now recently, so in 2024, and follow up with the 3D and 3DR, another satellite is developed, and this was INSAT 3DS
ಸೊ ಇನ್ಸ್ಯಾಟ್ 3DS ಸ್ಯಾಟಲೈಟನ್ನು ಇದನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದಿದ್ದು GSLV F-14. ಸೊ GSLV ಲಾಂಚ್ ವೆಹಿಕಲ್ ನಮಗೆ ಗೊತ್ತಿದೆ, 3 ಹಂತಗಳನ್ನು ಹೊಂದಿರತಕ್ಕಂಥ ಒಂದು ಡೈನೋಕೆ. 3ನೇ ಹಂತದಲ್ಲಿ ಕ್ರಯೋಜೆನಿಕ್ ಎಂಜಿನ್ಸನ್ನು ಹೊಂದಿರುತ್ತೆ. ಇಲ್ಲಿ F-14 ಅಂದರೆ ಫ್ಲೈಟ್ ಆಪರೇಷನಲ್ 14 ಅಂತ ಅರ್ಥ. ಸೊ GSLV ಫ್ಲೈಟ್ ಆಪರೇಷನಲ್ 14 ಲಾಂಚ್ ವೆಹಿಕಲ್ಸ್. ಆ ಲಾಂಚ್ ವೆಹಿಕಲ್ನಲ್ಲಿ ಈ ಇನ್ಸ್ಯಾಟ್ 3DS ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು. ಆಬ್ವಿಯಸ್ಲಿ ನಾವು GSLV ಲಾಂಚ್ ವೆಹಿಕಲ್ ತೆಗೆದುಕೊಂಡು ಹೋಗ್ತಾ ಇದೆ, ಅದು ಇನ್ಸ್ಯಾಟ್ ಸೀರೀಸಿಗೆ ನಾವು ಕಳಿಸ್ತಾ ಇಲ್ಲ, ಇದು ಜಸ್ಟ್ ಫಾಲೋಅಪ್ ಒಂದು ಸ್ಯಾಟಲೈಟ್ ಅಂತ ಹೇಳ್ಬೋದು. ಇನ್ಸ್ಯಾಟ್ 4th ಸೀರೀಸ್ ನಾವು ಸ್ಟಾರ್ಟ್ ಮಾಡಿ 4th ಸೀರೀಸಲ್ಲಿ ಒಂದು 3 ಸ್ಯಾಟಲೈಟ್ಸ್ ಕಳಿಸ್ಬಿಟ್ಟು ಸೊ ಇನ್ಸ್ಯಾಟ್ ಸರಣಿನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಬಟ್ ಇದು ಫಾಲೋಅಪ್ ಸ್ಯಾಟಲೈಟ್ ಅಷ್ಟೇ. 3D ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR. ಓಕೆ, ಅದರಲ್ಲಿ ಏನು ಇನ್ಸ್ಟ್ರೂಮೆಂಟ್ಸ್ ಇದು ಅದೇ ಇನ್ಸ್ಟ್ರೂಮೆಂಟ್ಸ್ ಅದೇ ಸರ್ವಿಸ್ನ ಕೊಡ್ತಕ್ಕಂಥ ಒಂದು ಸ್ಯಾಟಲೈಟ್ನೇ ಡೆವಲಪ್ ಮಾಡಿ ಮೆಟರಾಲಜಿಕಲ್ ಸರ್ವಿಸ್ಗಂತ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗಾಗಿ ಇದೊಂದು ಹೊಸ ಇನ್ಸ್ಯಾಟ್ ಸ್ಯಾಟಲೈಟ್ ಅಂತ ಅಂದ್ಕೊಳ್ಳೋದು ಬೇಡ. ಓಕೆ, ಅದು 4th ಸೀರೀಸ್ನ ಸ್ಯಾಟಲೈಟ್ ಅಲ್ಲ. ಓಕೆ, ಸೊ GSLV ವೆಹಿಕಲ್ಸ್ ಇದು ಎಲ್ಲಿವರೆಗೂ ತೆಗೆದುಕೊಂಡು ಹೋಗುತ್ತೆ? ಈ ಜಿಯೋಸಿಂಕ್ರನಸ್ ಟ್ರಾನ್ಸ್ಫರ್ ಆರ್ಬಿಟ್ವರೆಗೂ ಸ್ಯಾಟಲೈಟ್ ತೆಗೆದುಕೊಂಡು ಹೋಗ್ತವೆ. ಓಕೆ, ಕನ್ನಡದಲ್ಲಿ ನಾವು ಭೂಸ್ಥಿರ ವರ್ಗಾವಣಾ ಕಕ್ಷೆ ಅಂತ ಹೇಳ್ತೀವಿ. ಸೊ GSLV ನೌಕೆಗಳು ಉಪಗ್ರಹಗಳನ್ನು ಭೂಸ್ಥಿರ ವರ್ಗಾವಣಾ ಕಕ್ಷೆಗೆ ತೆಗೆದುಕೊಂಡೋಗಿ ಅಲ್ಲಿ ಇರಿಸುತ್ತೆ. ಆ ಭೂಸ್ಥಿರ ವರ್ಗಾವಣಾ ಕಕ್ಷೆಯಿಂದ ಉಪಗ್ರಹವೇ ಅಂತಿಮ ಕಕ್ಷೆಯನ್ನು ತಲುಪುತ್ತೆ. ಸೊ ಅಂತಿಮ ಕಕ್ಷೆ ಯಾವುದು? ಇಲ್ಲಿ ಸಮಭಾಜಕ ವೃತ್ತದಿಂದ ಸುಮಾರು 36,000 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ಒಂದು ಕಕ್ಷೆ ಇದೆಯಲ್ಲ, ಸೊ ದೊಡ್ಡ ಪರದೆ ಇರ್ತಕ್ಕಂಥ ಒಂದು ಕಕ್ಷೆ. ಈ ಕಕ್ಷೆಯಲ್ಲಿ ಇರಿಸಿದ ಒಂದು ಉಪಗ್ರಹ ಒಂದು ದಿವಸದಲ್ಲಿ ಒಂದು ಸುತ್ತನ್ನು ಮಾತ್ರ ಹಾಕಿರ್ತದೆ. 24 ಗಂಟೆಯಲ್ಲಿ ಒಂದು ಸುತ್ತನ್ನ ಕಂಪ್ಲೀಟ್ ಮಾಡಿರ್ತದೆ. ಸೊ ಇದು ಒಂದು ದಿವಸದಲ್ಲಿ ಒಂದೇ ಸುತ್ತನ್ನ ಕಂಪ್ಲೀಟ್ ಮಾಡೋದ್ರಿಂದ ಭೂಮಿಯ ಒಂದು ಭೂಭಾಗಕ್ಕೆ ಸ್ಥಿರವಾಗಿರುತ್ತೆ. The satellite which is placed in geostationary orbit, it becomes stationary to one geographical area, and the satellite it takes 24 hours to complete one revolution. So ಈ ಸ್ಯಾಟಲೈಟ್ನ ಪೇಲೋಡ್ಸ್ ಆಫ್ ಕೋರ್ಸ್ ಇದೆ ಮೆಟರಾಲಜಿಕಲ್ ಸರ್ವಿಸ್ನ ಕೊಡ್ತಕ್ಕಂಥ ಒಂದು ಪೇಲೋಡ್ಸ್. ಹವಾಮಾನ ಸಮೀಕ್ಷೆಯನ್ನು ನೀಡ್ತಕ್ಕಂಥ ಒಂದು ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ನ ನಾವು ಇದರಲ್ಲಿ ಕಾಣ್ಬೋದು. ಇದೆಲ್ಲ ಪೇಲೋಡ್ಸ್ ನಾವು ನೋಡ್ಕೋಬೇಕು ಅಂತ ಏನಿಲ್ಲ. ಇಲ್ಲಿ ನೀವು ಪೇಲೋಡ್ಸ್ನ ಇದನ್ನು ಬಿಡ್ಬೋದು ಅಂತಲೇ ಹೇಳ್ತೀನಿ. ಓಕೆ, ಲಾಸ್ಟ್ ಕಾಲಮಲ್ಲಿ ಇದರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಕೊಡಲಾಗಿದೆ. ಈ ಎಂಟೈರ್ ಪ್ರಾಜೆಕ್ಟ್ ಇದೆಯಲ್ಲ, ಈ ಮೆಟರಾಲಜಿ ಸರ್ವಿಸ್ನ ಇನ್ಸ್ಯಾಟ್ 3DS ಸ್ಯಾಟಲೈಟ್ನ ಡೆವಲಪ್ ಮಾಡಲಿಕ್ಕೆ ಆ ಪೂರ್ತಿ ಫಂಡ್ಸ್ನ ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅವರೇ ಫಂಡ್ ಮಾಡ್ತಾರೆ. ಯಾಕಂದರೆ ಪೂರ್ತಿ ಭೂಮಿಯ ಹವಾಮಾನ, ಭೂಮಿ ಮೇಲಿನ ವಾತಾವರಣ, ಅದರ ಹವಾಮಾನ ಸಮೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಇದು ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ನ ಕೆಳಗಡೆ ಬರುತ್ತೆ. ಹಾಗಾಗಿ ಈ ಸ್ಯಾಟಲೈಟ್ನ ಡೆವಲಪ್ ಮಾಡಲಿಕ್ಕೆ ಪೂರ್ತಿ ಫಂಡ್ಸ್ನ ಅವ್ರನ್ನೇ ಒದಗಿಸ್ತಾರೆ. ಓಕೆ, ಇದು ಈ ಹಿಂದೆ ಕಳಿಸಿರ್ತಕ್ಕಂಥ ಇನ್ಸ್ಯಾಟ್ 3D ಮತ್ತು ಇನ್ಸ್ಯಾಟ್ 3DR. ಓಕೆ, 3DRನ ಒಂದು ಫಾಲೋಅಪ್ ಸ್ಯಾಟಲೈಟ್ ಅಂತ ಹೇಳ್ಬೋದು. ಸೊ ಈ 6 ಕಾಲಮಲ್ಲಿ ಇರ್ತಕ್ಕಂಥ ಇಷ್ಟು ಇನ್ಫಾರ್ಮೇಷನ್ ನೋಡ್ಕೊಂಡ್ರೆ ಸಾಕು, ಎಕ್ಸಾಮಲ್ಲಿ ಇದ್ರ ಬಗ್ಗೆ ಏನೇ ಪ್ರಶ್ನೆ ಬರಲಿ ಕೇಳ್ಬೋದು. ಸೊ ಏನೇ ಪ್ರಶ್ನೆ ಬಂದರೂ ಅದನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಯಾಟಲೈಟ್ ಎಕ್ಸ್ಪೋಸ್ಯಾಟ್. ಎಕ್ಸ್ಪೋಸ್ಯಾಟ್ ಇದು ಫುಲ್ ಎಕ್ಸ್ಪ್ಯಾನ್ಷನ್ ಒಂದು ಎಕ್ಸ್ರೇ ಪೊಲರಿಮೀಟರ್ ಸ್ಯಾಟಲೈಟ್ ಅಂತ ಹೇಳ್ಬಿಟ್ಟು ಈ ಉಪಗ್ರಹವನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ದ ಒಂದು ಉಡ್ಡಯನೌಕೆ ಬಂದು PSLV C-58. ಸೊ PSLV C-58 ಇದು 60th ಮಿಷನ್ ಅಂತ ಹೇಳ್ಬೋದು, 60ನೇ ಕಾರ್ಯಾಚರಣೆ ಇದು. ಸೊ ಈ ಉಪಗ್ರಹವನ್ನು ನಿಯರ್ ಅರ್ತ್ ಆರ್ಬಿಟ್ಲಿ ಇದನ್ನು ಇರಿಸುತ್ತೆ. ಭೂಮಿಯ ಹತ್ತಿರದ ಕಕ್ಷೆಗೆ ಈ ಉಪಗ್ರಹವನ್ನು ಸೇರಿಸಲಾಯಿತು. ಸೊ ಈ ಉಪಗ್ರಹದ ಒಂದು ಪೇಲೋಡ್ಸ್ ತೆಗೆದುಕೊಂಡಾಗ ಅದರಲ್ಲಿರ್ತಕ್ಕಂಥ ಒಂದು ಇನ್ಸ್ಟ್ರೂಮೆಂಟ್ಸ್ ನಾವು ತೆಗೆದುಕೊಂಡಾಗ ಅದರಲ್ಲಿ 2 ಇನ್ಸ್ಟ್ರೂಮೆಂಟ್ಸ್ ಇದ್ವು. ಒಂದು ಪೊಲಿಕ್ಸ್ ಅಂತ ಹೇಳಿಬಿಟ್ಟು, ಪೊಲರಿಮೀಟರ್ ಇನ್ ಎಕ್ಸ್ರೇ ಅಂತ ಹೇಳ್ಬಿಟ್ಟು. ಸೊ ಇದು ರಾಮನ್ ಇನ್ಸ್ಟಿಟ್ಯೂಟ್ ಅವರು ಡೆವಲಪ್ ಮಾಡಿದ್ದ ಒಂದು ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಎಂದು ಎಸ್ಪೆಕ್ಟ್ ಅಂತ ಹೇಳ್ಬಿಟ್ಟು. ಓಕೆ, ಎಕ್ಸ್ಪೆಕ್ಟ್ ಅಂದರೆ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಆ್ಯಂಡ್ ಟೈಮಿಂಗ್ ಅಂತ ಹೇಳ್ಬಿಟ್ಟು. ಸೊ ಎಕ್ಸ್ರೇ ಸ್ಪೆಕ್ಟ್ರೋಸ್ಕೋಪಿ ಆ್ಯಂಡ್ ಟೈಮಿಂಗ್ ಈ ಇನ್ಸ್ಟ್ರೂಮೆಂಟ್ನ UR ರಾವ್ ಸ್ಪೇಸ್ ಸೆಂಟರ್ ಅವರು, ಬೆಂಗಳೂರಲ್ಲಿರ್ತಕ್ಕಂಥ UR ರಾವ್ ಸ್ಪೇಸ್ ಸೆಂಟರ್ ಅವರು ಇನ್ಸ್ಟ್ರೂಮೆಂಟ್ನ ಡೆವಲಪ್ ಮಾಡಿದ್ರು. ಸರ್, ಈ ಪೂರ್ತಿ ಮಿಷನ್ನ ಉದ್ದೇಶ ಏನಪ್ಪ ಅಂದರೆ ಬಾಹ್ಯಾಕಾಶದಲ್ಲಿರ್ತಕ್ಕಂಥ
ಒಂದು ಗ್ಯಾಲಕ್ಸೀಸ್ನ, ನೆಬುಲಾಸ್ನ, ಬ್ಲ್ಯಾಕ್ ಹೋಲ್ಸ್ನ, ನ್ಯೂಟ್ರಾನ್ ಸ್ಟಾರ್ಸ್ನ, ಪಲ್ಸರ್ ಸ್ಟಾರ್ಸ್ನ ಇವುಗಳನ್ನ ಸ್ಟಡಿ ಮಾಡಲಿಕ್ಕಂತಲೇ ಈ ಸ್ಯಾಟಲೈಟ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಈ ಥರ ಈ ಎಕ್ಸ್ರೇ ಪೊಲರಿಮೀಟರ್ ಸ್ಯಾಟಲೈಟ್ನ ಕಳಿಸಿರ್ತಕ್ಕಂಥ ಒಂದು ದೇಶಗಳಲ್ಲಿ ಭಾರತ 2ನೇ ದೇಶ ಅಂತ ಹೇಳ್ಬೋದು. ಮೊದಲನೇದು ಯು ಎಸ್ ಬಿಟ್ಟರೆ ಭಾರತನೇ ಈ ರೀತಿಯ ಒಂದು ಸ್ಯಾಟಲೈಟ್ನ ಗ್ಯಾಲಕ್ಸೀಸ್ನ ಸ್ಟಡಿ ಮಾಡಲಿಕ್ಕೆ, ಬ್ಲ್ಯಾಕ್ ಹೋಲ್ಸ್ನ ಸ್ಟಡಿ ಮಾಡಲಿಕ್ಕೆ ಸ್ಯಾಟಲೈಟ್ನ ಕಳಿಸಿರೋದು ಇಂಡಿಯಾ ಅಂತಲೇ ಹೇಳ್ಬೋದು. ಸೊ ಈ ಕಾಲಮಲ್ಲಿ ಈ 6 ಕಾಲಮ್ಸಲ್ಲಿ ಬರ್ತಕ್ಕಂಥ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೀವು ನೋಡಿಕೊಂಡ್ರೆ ಈ ಎಕ್ಸ್ಪೋಸ್ ಸ್ಯಾಟ್ನ ಮೇಲೆ ಏನೇ ಕ್ವಶನ್ ಬರಲಿ ಇದನ್ನ ನೀವು ಮಾಡ್ಬೋದು. ನೆಕ್ಸ್ಟ್ ಸ್ಯಾಟಲೈಟ್ ಆದಿತ್ಯ L1. ಆದಿತ್ಯ L1 ಬಗ್ಗೆ ನೀವು ತುಂಬ ನ್ಯೂಸ್ ಪೇಪರ್ಸಲ್ಲಿ ಓದಿರ್ತೀರ. ಇದನ್ನು ಸೂರ್ಯನ ಕರೋನಾನ ಅಧ್ಯಯನ ಮಾಡಲಿಕ್ಕೆ ಕಳಿಸ್ಕೊಟ್ಟ ಒಂದು ಉಪಗ್ರಹ ಅಂತ ಹೇಳ್ಬೋದು, ಅಥವಾ ಸೋಲಾರ್ ಅಬ್ಸರ್ವೇಟರಿ ಅಂತ ಹೇಳ್ಬೋದು, ಸೌರ ವೀಕ್ಷಣಾಲಯ ಅಂತಲೇ ಕರಿಬೋದು ಇದನ್ನು. ಸೊ ಆದಿತ್ಯ L1 ಸ್ಯಾಟಲೈಟ್ನ PSLV C51 ನೌಕೆ ಇದನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ತದೆ. ಇದು ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಇರ್ತಕ್ಕಂಥ ಒಂದು ಕಕ್ಷೆಗೆ, ಅಂಡಾಕಾರದ ಕಕ್ಷೆಗೆ ಸೇರಿಸುತ್ತೆ. ಸೊ ಅಲ್ಲಿ ಉಪಗ್ರಹವನ್ನು ಆದಿತ್ಯ L1 ಸೌರ ವೀಕ್ಷಣಾಲಯವನ್ನು ಅಲ್ಲಿ ಏರಿಸ್ಬಿಡುತ್ತೆ ಅಷ್ಟೇ. ಆದರೆ ಈ ಆದಿತ್ಯ L1 ಎಲ್ಲಿ ಹೋಗಬೇಕಾಗಿತ್ತು ಅಂತ ನಾವು ನೋಡಿದಾಗ, ಆದಿತ್ಯ L1 ಭೂಮಿ ಮತ್ತು ಸೂರ್ಯನ ನಡುವೆ ಏನು ಅಂತರ ಇದೆ, ಸುಮಾರು 150 ದಶಲಕ್ಷ ಕಿಲೋಮೀಟರ್ಗಳಷ್ಟಿಲ್ಲ. ಸೊ 150 ಮಿಲಿಯನ್ ಕಿಲೋಮೀಟರ್ಸ್ ಅಂತ ಹೇಳ್ತೀವಿ. ಆ 150 ಮಿಲಿಯನ್ ಕಿಲೋಮೀಟರ್ಸಲ್ಲಿ ಸುಮಾರು 1% ಅಷ್ಟು ಡಿಸ್ಟೆನ್ಸ್. ಸೊ 150 ಮಿಲಿಯನ್ ಕಿಲೋಮೀಟರ್ಸಲ್ಲಿ 1% ಅಷ್ಟು ಡಿಸ್ಟೆನ್ಸ್ ಅಂದರೆ ಅರೌಂಡ್ ನಾವು 15 ಲ್ಯಾಕ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು. 15 ಲಕ್ಷ ಕಿಲೋಮೀಟರ್ ಅಂತ ಕರಿಬೋದು, ಅಥವಾ 1.5 ಮಿಲಿಯನ್ ಕಿಲೋಮೀಟರ್ಸ್ ಅಂತ ಹೇಳ್ಬೋದು. ಸೊ ಆ ಡಿಸ್ಟೆನ್ಸಲ್ಲಿ ಈ ಸೌರ ವೀಕ್ಷಣಾಲಯವನ್ನು ಇರಿಸಲಾಯಿತು. ಅಂದರೆ ಸೌರ ವೀಕ್ಷಣಾಲಯನೇ ಅಲ್ಲಿಗೆ ಹೋಗಿ ತಲುಪುತ್ತೆ. ಲಾಂಚ್ ವೆಹಿಕಲ್ ಅಲ್ಲಿವರೆಗೂ ಹೋಗೋದಿಲ್ಲ. ಇದು ಭೂಮಿಯ ಲಾಂಚ್ ವೆಹಿಕಲ್ ಕೆಲಸ ಏನಪ್ಪ ಅಂದರೆ ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಇರ್ತಕ್ಕಂಥ ಒಂದು ಅಂಡಾಕಾರದ ಕಕ್ಷೆಗೆ ಅದನ್ನ ಸೇರಿಸ್ಬಿಡುತ್ತೆ. ಅಲ್ಲಿಂದ ಸೌರ ವೀಕ್ಷಣಾಲಯವನ್ನೇ ಭೂಮಿನ ಹಲವು ಸುತ್ತಿ ನಂತರ ಸೂರ್ಯನ ಕಡೆಗೆ ಅದು ಟ್ರಾವೆಲ್ ಮಾಡ್ತಾ ಹೋಗ್ತಾ ಇರುತ್ತೆ, ಪ್ರಯಾಣ ಮಾಡ್ತಾ ಹೋಗ್ತಾ ಇರುತ್ತೆ. ಸುಮಾರು 1.5 ಮಿಲಿಯನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ, ಅಂದರೆ 15 ಲ್ಯಾಕ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ. ಸೊ ಒಂದು ಪಾಯಿಂಟ್, ಈ ಪಾಯಿಂಟ್ ಆಫ್ ಕೋರ್ಸ್ ನಾವು L1 ಪಾಯಿಂಟ್ ಅಂತ ಹೇಳ್ತೀವಿ. ಆ L1 ಪಾಯಿಂಟಲ್ಲಿ ಭೂಮಿಯ ಸೆಳೆತ ಮತ್ತು ಸೂರ್ಯನ ಸೆಳೆತ ಎರಡು ಆಲ್ಮೋಸ್ಟ್ ಈಕ್ವಲ್ ಆಗಿರ್ತದೆ. ಹಾಗಾಗಿ ಅಲ್ಲಿರ್ತಕ್ಕಂಥ ಒಂದು ಯಾವುದೇ ವೀಕ್ಷಣಾಲಯಗಳಿರ್ಬೋದು, ಅಥವಾ ಸ್ಪೇಸ್ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಸ್ಪೇಸ್ ಸ್ಯಾಟಲೈಟ್ಸ್ ಇರ್ಬೋದು, ಅಥವಾ ಅಬ್ಸರ್ವೇಟರೀಸ್ ಇರ್ಬೋದು. ಸೊ ಅವು ಆ ಕಡೆ ಸೂರ್ಯನ ಕಡೆಗೂ ಹೋಗೋದಿಲ್ಲ, ಈ ಕಡೆ ಭೂಮಿ ಕಡೆನೂ ಬರೋದಿಲ್ಲ. ಸ್ವಲ್ಪ ಫ್ಯೂಯಲಿಂದ ಸ್ವಲ್ಪ ಎನರ್ಜಿನ ಯೂಸ್ ಮಾಡಿಕೊಂಡು ನಾವು ಆ ವೀಕ್ಷಣಾಲಯವನ್ನು ಆ ಜಾಗದಲ್ಲಿ ಇರಿಸಿ ಸೂರ್ಯನ ಅಧ್ಯಯನ ಮಾಡಲಿಕ್ಕೆ ಅದನ್ನು ಬಿಡ್ಬೋದು. ಸೊ ಈ ಥರ ಅಮೆರಿಕಾದವರು ಕೂಡ ಒಂದು ಸೌರ ವೀಕ್ಷಣಾಲಯವನ್ನು ತುಂಬ ಹಿಂದೆನೇ ಕಳಿಸ್ಕೊಟ್ಟಿದ್ದಾರೆ. ಅದರ ಹೆಸರು ಸೋಹೋ ಅಂತ ಹೇಳಿಬಿಟ್ಟು. ಸೊ ಅಮೇರಿಕಾ ಈ ಥರ ಸೂರ್ಯನ ಅಧ್ಯಯನಕ್ಕೆ ಅಂತ ಹೇಳ್ಬಿಟ್ಟು, ಸೌರ ಅಧ್ಯಯನಕ್ಕೆ ಅಂತ ಹೇಳ್ಬಿಟ್ಟು ಸೌರ ವೀಕ್ಷಣಾಲಯವನ್ನೇ ಕಳಿಸ್ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ ಈ ಥರ ಸೌರ ವೀಕ್ಷಣಾಲಯವನ್ನು ಕಳಿಸ್ಕೊಟ್ಟಿದೆ. ಅದ ನಂತರ ಭಾರತ ಈ ರೀತಿ ಸೂರ್ಯನ ಅಧ್ಯಯನಕ್ಕಂತಲೇ ಅಥವಾ ಸೂರ್ಯನ ವೀಕ್ಷಣೆ ಮಾಡಲಿಕ್ಕಂತಲೇ ಒಂದು ಸೌರ ವೀಕ್ಷಣಾಲಯವನ್ನು ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಭಾರತದ ಇದು ಮೊದಲ ಪ್ರಯೋಗ ಅಂತ ಹೇಳ್ಬೋದು. ಸೊ ಈ ಸೂರ್ಯನ ಅಧ್ಯಯನ ಮಾಡ್ತಕ್ಕಂಥ ಒಂದು ಸೌರ ವೀಕ್ಷಣಾಲಯಗಳಲ್ಲಿ ಭಾರತ ವೀಕ್ಷಣಾಲಯ ಕಳಿಸಿರ್ತಕ್ಕಂಥ 3ನೇ ದೇಶ ಅಂತ ಹೇಳ್ಬೋದು. ಸೊ L1 ಪಾಯಿಂಟ್ನ ಸುತ್ತಲೂ ಒಂದು ಆರ್ಬಿಟ್, ಇರೆಗ್ಯುಲರ್ ಆರ್ಬಿಟ್ ಅಂತ ಹೇಳ್ಬೋದು. ಸೊ ಅದನ್ನು ಹ್ಯಾಲೋ ಆರ್ಬಿಟ್ ಅಂತ ಹೇಳ್ತೀವಿ. ಆ ಹ್ಯಾಲೋ ಆರ್ಬಿಟಲ್ಲಿ ಇದು ಹೋಗಿ ಸೇರುತ್ತೆ, ಆದಿತ್ಯ L1 ಸೌರ ವೀಕ್ಷಣಾಲಯ ಹೋಗಿ ಸೇರಿ ಡೈರೆಕ್ಟಾಗಿ ಸೂರ್ಯನ ಅದನ್ನು ವೀಕ್ಷಣೆ ಮಾಡ್ತಾ ಹೋಗ್ತಾ ಇರ್ತದೆ. ಸೊ ಈವನ್ ಸೋಲಾರ್ ಎಕ್ಲಿಪ್ಸ್, ಸೂರ್ಯಗ್ರಹಣಗಳಾದಾಗಲೂ ಕೂಡ ಈ ಸೌರ ವೀಕ್ಷಣಾಲಯಕ್ಕೆ ಸೂರ್ಯನ ಅಬ್ಸರ್ವ್ ಮಾಡಲಿಕ್ಕೆ ಅಥವಾ ವೀಕ್ಷಣೆ ಮಾಡಲಿಕ್ಕೆ ಯಾವುದೇ ಅಡೆತಡೆಗಳು ಇರೋದಿಲ್ಲ. 24/7 ಸೂರ್ಯನ ವೀಕ್ಷಿಸ್ತಾ, ಸೂರ್ಯನ ಅಧ್ಯಯನ ಮಾಡ್ತಾ ಸೂರ್ಯನ ಬಗ್ಗೆ ಹಲವೊಂದು ಮಾಹಿತಿಗಳನ್ನು ನಮ್ಗೆ ಕಳಿಸ್ಕೊಡ್ತಾ ಇರ್ತದೆ. ಇಲ್ಲಿ ಸುಮಾರು 7 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಇದಾವೆ ಅದರಲ್ಲಿ. ಆದಿತ್ಯ L1 ಅಲ್ಲಿ 7 ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್. L1 ಅಂದರೆ ಲ್ಯಾಗ್ರಾಂಜ್ ಪಾಯಿಂಟ್ 1 ಅಂತ ಹೇಳ್ತೀವಿ. ಭೂಮಿ ಮತ್ತು ಸೂರ್ಯ ಇವೆರಡರ ನಡುವೆ ಈ ನ್ಯೂಟ್ರಲ್ ಪಾಯಿಂಟ್ಸ್, ಅಂದರೆ
ಗುರುತ್ವಾಕರ್ಷಣ ಬಲ, ಎರಡರ ಒಂದು ಗುರುತ್ವ ಬಲ, ಸೊ ನ್ಯೂಟ್ರಲ್ ಆಗ್ತಕ್ಕಂಥ ಒಂದು ಪಾಯಿಂಟ್ಸ್ ಸುಮಾರು 5 ಪಾಯಿಂಟ್ಸ್ ಇದೆ ಅಂತ ಹೇಳ್ಬೋದು. ಸೊ L1, L2, L3, L4 ಆ್ಯಂಡ್ L5 ಪಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ L1 ಪಾಯಿಂಟ್ ಬಂದು ಇದು ಸೂರ್ಯ ಮತ್ತು ಭೂಮಿಯ ನಡುವೆ ಬರ್ತಕ್ಕಂಥ ಒಂದು ಬಿಂದು. ಓಕೆ, ಸುಮಾರು 15 ಲಕ್ಷ ಕಿಲೋಮೀಟರ್, ಭೂಮಿಯಿಂದ ಸುಮಾರು 15 ಲಕ್ಷ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಸೊ L1 ಪಾಯಿಂಟಲ್ಲಿ ಆದಿತ್ಯ L1 ಸೊ ಆ L1 ಪಾಯಿಂಟ್ ಸುತ್ತಲಿಕ್ಕೆ ಒಂದು ಇರೆಗ್ಯುಲರ್ ಶೇಪಲ್ಲಿ ಇರ್ತಕ್ಕಂಥ ಒಂದು ಆರ್ಬಿಟಲ್ಲಿ ಇದನ್ನು ಇರಿಸಲಾಗಿದೆ. ಇದು ಪೂರ್ತಿ ಮಿಷನ್ ಸುಮಾರು ಒಂದು 5 ವರ್ಷಗಳ ಕಾಲಕ್ಕೆ ಅಂತಲೇ ಪ್ಲಾನ್ ಮಾಡಿ ಇದನ್ನ ಕಳಿಸ್ಕೊಟ್ಟಿದ್ದೀವಿ. ಸೊ ಸೂರ್ಯನ ಕರೋನಾನ ಅಧ್ಯಯನ ಮಾಡ್ತಾ, ಸೊ ಸೂರ್ಯನಿಂದ ಬರ್ತಕ್ಕಂಥ ಒಂದು ಸೋಲಾರ್ ಫ್ಲೇರ್ಸ್, ಓಕೆ, ಏನು ಸೌರ ಜ್ವಾಲಗಳಂತ ಹೇಳ್ತೀವಿ, ಸೌರ ಮಾರುತಗಳಂತ ಏನಿದೆ, ಕರೋನಲ್ ಮಾಸ್ ಎಜೆಕ್ಷನ್ಸ್ ಏನಿದೆ, ಸೊ ಅದನ್ನೆಲ್ಲ ಇದು ಸ್ಟಡಿ ಮಾಡ್ತಾ ಬರುತ್ತೆ. ಸೊ ಸ್ಟಡಿ ಮಾಡಿ ಈ ಸೌರ ಅಲೆಗಳಾಗಲಿ ಅಥವಾ ಕರೋನಲ್ ಮಾಸ್ ಎಜೆಕ್ಷನ್ಸ್ ಆಗೋದನ್ನ ಮುಂಚಿತವಾಗಿ ನಮಗೆ ಸೊ ಭೂಮಿಗೆ ಮಾಹಿತಿಯನ್ನು ಕೊಡ್ತಾ ಇರುತ್ತೆ. ಕೊಟ್ಟಾಗ ನಾವು ಎಚ್ಚೆತ್ತುಕೊಂಡು ಸೊ ಕೆಲವೊಂದು ಏನು ಸುರಕ್ಷತಾ ಕ್ರಮಗಳನ್ನ ತೆಗೆದುಕೋಬೋದು. ಅಫ್ಕೋರ್ಸ್ ಸೌರ ಮಾರುತಗಳಿಂದ ಈ ಕರೋನಲ್ ಮಾಸ್ ಎಜೆಕ್ಷನ್ಸ್ ಅದು ಏನು ತೊಂದರೆ ಆಗ್ಬೋದು ಅಂತಂದರೆ ಸ್ಯಾಟಲೈಟ್ಸ್ ಡಿಸ್ಟರ್ಬ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಓಕೆ, ಕರೋನಲ್ ಮಾಸ್ ಎಜೆಕ್ಷನ್ಸಿಂದ ಇರ್ಬೋದು ಅಥವಾ ಸೋಲಾರ್ ಫ್ಲೇರ್ಸಿಂದ ಇರ್ಬೋದು. ಸೊ ಸ್ಯಾಟಲೈಟ್ಸ್ ಡಿಸ್ಟರ್ಬ್ ಆಗುತ್ತೆ, ಕಮ್ಯುನಿಕೇಷನ್ ಪೂರ್ತಿಯಾಗಿ ಹಾಳಾಗುತ್ತೆ. ಹಾಗೆ ಎಲೆಕ್ಟ್ರಿಕ್ ಗ್ರಿಡ್ಸ್ ಸೊ ಅದು ಏನು ಡಿಸ್ಟರ್ಬ್ ಆಗ್ತಕ್ಕಂಥ ಚಾನ್ಸ್ ಇರ್ತದೆ. ಓಕೆ, ಸೊ ನಮಗೆ ಯಾವಾಗ ಈ ಕರೋನಲ್ ಮಾಸ್ ಎಜೆಕ್ಷನ್ಸ್ ಆಗ್ತಿದೆ ಅಥವಾ ಸೋಲಾರ್ ಫ್ಲೇರ್ಸ್ ಯಾವಾಗ ಉಂಟಾಗ್ತದೆ, ಸೌರ ಜ್ವಾಲೆಗಳು ಯಾವಾಗ ಹೊರಬರ್ತಿದೆ, ಇದು ಮುಂಚಿತವಾಗಿ ನಮಗೆ ಮಾಹಿತಿ ಸಿಕ್ಕಲ್ಲಿ ನಾವು ನಮ್ಮ ಈ ಉಪಗ್ರಹಗಳನ್ನ ಸಂರಕ್ಷಣೆ ಮಾಡ್ಕೊಳ್ತಕ್ಕಂಥ ಒಂದು ಕ್ರಮಗಳನ್ನ ತೆಗೆದುಕೋಬೋದು. ಹಾಗೆ ಎಲೆಕ್ಟ್ರಿಕ್ ಗ್ರಿಡ್ಸ್ನ ಅದನ್ನು ಸ್ವಲ್ಪ ಟೆಂಪ್ರರಿ ಪೀರಿಯಡ್ ಅದನ್ನ ಸ್ವಿಚ್ ಆಫ್ ಮಾಡಿ ಅದನ್ನ ಕಾಪಾಡ್ಕೋಬೋದು. ಸೊ ಈ ಥರ ಕೆಲವೊಂದು ಮುನ್ನೆಚ್ಚರಿಕೆಗಳು ತೆಗೆದುಕೊಳ್ಳೋಕ್ಕೆ ನಮಗೆ ಇದು ಸಹಾಯಕವಾಗುತ್ತೆ. ಇದು ಬ್ರೀಫ್ ಆಗಿ ನಾನು ಆದಿತ್ಯ L1 ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ಸ್ಯಾಟ್ಲೈಟ್ನ ಒಂದು ಮುಖ್ಯ ಉದ್ದೇಶ ಅದು ಎಲ್ಲಿ ಹೋಗಿ ಸೇರುತ್ತೆ, ಎಷ್ಟು ದೂರದಲ್ಲಿ ಇರುತ್ತೆ, ಭೂಮಿಯಿಂದ ಎಷ್ಟು ದೂರದಲ್ಲಿ ಇರುತ್ತೆ ಅಥವಾ ಯಾವ ಕಕ್ಷೆಯಲ್ಲಿ ಅದನ್ನು ಇರಿಸಲಾಗಿರುತ್ತೆ, ಅದ್ರಲ್ಲಿ ಬರ್ತಕ್ಕಂಥ ಒಂದು ಪೇಲೋಡ್ಸು. ಓಕೆ, ಸೊ ಇನ್ನು ಕೆಲವು ಮಾಹಿತಿಗಳನ್ನ ನಾವು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಎಷ್ಟು ಮಾಹಿತಿ ಬೇಕೋ ಅಷ್ಟು ಮಾಹಿತಿನ ಇಲ್ಲಿ ಟೇಬಲಲ್ಲಿ ಕೊಡಲಾಗಿದೆ. ಇದಿಷ್ಟು ಆದಿತ್ಯ L1 ಬಗ್ಗೆ. ಸೊ ನೆಕ್ಸ್ಟ್ ಸ್ಯಾಟಲೈಟ್ DSSAR ಅಂತ. ಈ ಸ್ಯಾಟಲೈಟ್ನ ಕೊಂಡೊಯ್ದ ಒಂದು ಲಾಂಚ್ ವೆಹಿಕಲ್ ಬಂದು PSLV C56. ಅಫ್ಕೋರ್ಸ್ ಈ ನೌಕೆ PSLV C56 DSSAR ಇದೊಂದನೇ ಅಲ್ಲ, ಸುಮಾರು 7 ಉಪಗ್ರಹಗಳನ್ನು ಕೊಂಡೊಯ್ತದೆ. ಓಕೆ, ಇದು ಬಿಟ್ಟು 6, ಸೊ ಟೋಟಲ್ 7 ಪೇಲೋಡ್ಸ್ನ ಇದು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯುತ್ತೆ. ನಿಯರ್ ಈಕ್ವಟರಲ್ ಆರ್ಬಿಟಲ್ಲಿ ಈ ಉಪಗ್ರಹಗಳನ್ನ ಪೇಲೋಡ್ಸ್ನ ಅಲ್ಲಿ ಇರಿಸುತ್ತಂತೆ ಹೇಳ್ಬೋದು. ಸೊ ಭೂಮಿಯ ಸಮಭಾಜಕ ವೃತ್ತದಿಂದ ಸುಮಾರು 535 ಕಿಲೋಮೀಟರ್ ಎತ್ತರದ ಕಕ್ಷೆಗೆ ಈ ಸ್ಯಾಟಲೈಟ್ಸ್ನ ಸೇರಿಸುತ್ತೆ. ಸೊ ಇಲ್ಲಿ DSSAR ಸ್ಯಾಟಲೈಟ್ ಇದು ಸಿಂಗಪೂರ್ನ ಒಂದು ಕಂಪನಿ, ಗಾರ್ಮೆಂಟ್, ಆಫ್ಕೋರ್ಸ್ ಸಿಂಗಪೂರ್ನ ಒಂದು ಗಾರ್ಮೆಂಟ್ ಅವರು ಈ ಸ್ಯಾಟಲೈಟ್ನ ಇದನ್ನು ಡೆವಲಪ್ ಮಾಡಿದ್ದು. ST ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಡೆವಲಪ್ ಮಾಡಿದ್ದು. ಅಫ್ಕೋರ್ಸ್ ಅದಕ್ಕೆ ಈ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಬಂದು ಅದು ಇಸ್ರೇಲ್ ಅವರು ತಯಾರು ಮಾಡಿ ಕೊಟ್ಟಿರ್ತಾರೆ. ಸೊ ಸ್ಯಾಟಲೈಟ್ನ ಭೂಮಿಯ ಸಮಭಾಜಕ ವೃತ್ತದ ಒಂದು ಕೆಳ ಹಂತದ ಕಕ್ಷೆಗೆ ಇದನ್ನು ಸೇರಿಸಲಾಗಿರ್ತದೆ. ಸಾಮಾನ್ಯವಾಗಿ ರೆಡಾರ್ ಇಮೇಜಿಂಗ್ ಅಂದರೆ ಮೇಲ್ಭಾಗದ ಲಕ್ಷಣಗಳನ್ನು ಅಧ್ಯಯನ ಮಾಡಲಿಕ್ಕಂತಲೇ ಈ ರೆಡಾರ್ ಇಮೇಜಿಂಗ್ ಸ್ಯಾಟಲೈಟ್ನ ಕಳಿಸ್ಕೊಡ್ತಾ ಇರ್ತೀವಿ. ಸೊ ಇದು ಕೂಡ ಒಂದು ಅರ್ಥ ಅಬ್ಸರ್ವೇಟರಿ ಸ್ಯಾಟಲೈಟ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಾದಮೇಲೆ ಚಂದ್ರಯಾನ 3. ಚಂದ್ರಯಾನ 3 ಇದರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಲಾಗಿದೆ. ಇನ್ನೊಂದ್ಸಲಿ ನಾವು ಈ ಟ್ಯಾಬ್ಯುಲರ್ ಫಾರ್ಮಲ್ಲಿ ನಾವು ಎಲ್ಲ ನೋಡ್ತಾ ಇರೋದ್ರಿಂದ ಸೊ ಇಲ್ಲೊಂದ್ಸಲಿ ನೋಡ್ಬಿಡೋಣ. ಸೊ ಚಂದ್ರಯಾನ 3 ಮಿಷನ್, ಈ ಮಿಷನ್ ಇದು ಸಕ್ಸಸ್ ಆಗಲಿಕ್ಕೆ ಲಾಂಚ್ ವೆಹಿಕಲ್ ಓಕೆ LVM-3 ಓಕೆ LVM-3/M4 ಅಂತ ಹೇಳ್ತೀವಿ. ಈ GSLV ಒಂದು ಮಾಡಿಫೈಡ್ ವರ್ಷನ್ ಅಂತಲೇ ಹೇಳ್ಬೋದು. ಸೊ GSLV ಮಾಡಿಫೈಡ್ ವರ್ಷನ್ ಸೊ ಚಂದ್ರಯಾನ 3 ಕೊಂಡೊಯ್ತದೆ. ಸೊ ಚಂದ್ರಯಾನ 3 ಭೂಮಿಯ ಗುರುತ್ವಾಕರ್ಷಣೆಯಲ್ಲಿರ್ತಕ್ಕಂಥ ಒಂದು ಅಂಡಾಕಾರದ ಕಕ್ಷೆಗೆ ಈ ಚಂದ್ರಯಾನ 3 ಅಲ್ಲಿಗೆ ಸೇರಿಸುತ್ತೆ. ಸೊ ಚಂದ್ರಯಾನ 3 ಇದು 2 ಕಾಂಪೊನೆಂಟ್ಸ್ನ ಹೊಂದಿರ್ತದೆ. 2 ಕಾಂಪೊನೆಂಟ್ಸ್ ಯಾವುದು? ಒಂದು ಲ್ಯಾಂಡರ್, ಇನ್ನೊಂದು ರೋವರ್.
ಆ ಲ್ಯಾಂಡರ್ ಮತ್ತು ರೋವರ್ನ ಅದನ್ನು ಚಂದ್ರನ ಕಕ್ಷೆವರೆಗೂ ತೆಗೆದುಕೊಂಡು ಹೋಗ್ಲಿಕ್ಕೆ ಏನಂದು ಪ್ರೊಪಲ್ಷನ್ ಮಾಡ್ಯೂಲ್ ಅಂತ. ಸೊ ಪ್ರೊಪಲ್ಷನ್ ಮಾಡ್ಯೂಲ್ ಇದ್ರದ್ದೇನು ಬೇರೆ ಕೆಲಸ ಅಂತಲೇ ಇರೋದಿಲ್ಲ. ಸೊ ದಿ ಪ್ರೊಪಲ್ಷನ್ ಮಾಡ್ಯೂಲ್ ಇಟ್ ಕ್ಯಾರೀಸ್ ಲ್ಯಾಂಡರ್ ಆ್ಯಂಡ್ ರೋವರ್ ಟು ದ ಮೂನ್ಸ್ ಆರ್ಬಿಟ್. ಆ್ಯಂಡ್ ಅಫ್ಕೋರ್ಸ್ ಲ್ಯಾಂಡರ್ ಒಳಗಡೆ ರೋವರ್ ಇರುತ್ತೆ, ಎರಡನ್ನೂ ಸೇರಿಸಿ ನಾವು ಲೂನಾರ್ ಮಾಡ್ಯೂಲ್ ಅಂತ ಹೇಳ್ತೀವಿ. ಆ ಲೂನಾರ್ ಮಾಡ್ಯೂಲ್ನ ಪ್ರೊಪಲ್ಷನ್ ಮಾಡ್ಯೂಲ್ ಮೇಲೆ ಇರಿಸಿ ಅದನ್ನು LVM-M3/M4 ಇದರ ಒಂದು ಕೊನೆಯ ಹಂತದಲ್ಲಿ ಇದಿಷ್ಟು ಪೂರ್ತಿ ಪೇಲೋಡ್ನ ಇಟ್ಟು ಸೊ ಅದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಳ್ಳಲಾಗುತ್ತೆ. ಸೊ ಭೂಮಿಯ ಕೆಳ ಹಂತದ ಗುರುತ್ವಾಕರ್ಷಣೆಯಲ್ಲಿ ಇರ್ತಕ್ಕಂಥ ಒಂದು ಅಂಡಾಕಾರ ಕಕ್ಷೆಗೆ ಸೇರಿಸಲಾಗುತ್ತೆ. ನಂತರ ಈ ಪ್ರೊಪಲ್ಷನ್ ಮಾಡ್ಯೂಲ್ ಮೇಲೆ ಇರ್ತಕ್ಕಂಥ ಒಂದು ಲೂನಾರ್ ಮಾಡ್ಯೂಲ್, ಸೊ ಇದನ್ನೇ ಪ್ರಯಾಣ ಮಾಡಿ ಚಂದ್ರನ ಕಕ್ಷೆಗೆ ಸೇರುತ್ತೆ. ಚಂದ್ರನ ಕಕ್ಷೆಗೆ ಸೇರಿದ ನಂತರ ಪ್ರೊಪಲ್ಷನ್ ಮಾಡ್ಯೂಲಿಂದ ಲೂನಾರ್ ಮಾಡ್ಯೂಲ್ ಸಪ್ರೇಟ್ ಆಗಿ ಲೂನಾರ್ ಮಾಡ್ಯೂಲ್ ಕೆಳಗಡೆಗೆ ಇಳಿತಾ ಬರುತ್ತೆ. ಕೆಳಗಡೆಗೆ ಹಿಡಿದು ಸೊ ಮೂನ್ ಸರ್ಫೇಸ್ನ ಟಚ್ ಮಾಡ್ತದೆ. ಸೊ ಈ ಬಾರಿ ಸಕ್ಸಸ್ಫುಲ್ ಆಗಿ ಸೊ ಮೂನ್ ಸರ್ಫೇಸ್ ಮೇಲೆ ಲ್ಯಾಂಡರ್ ಲ್ಯಾಂಡ್ ಆಯಿತು. ಲ್ಯಾಂಡ್ ಆಡಿದ ಕೆಲವೊಂದು ಕ್ಷಣಗಳಿಗೆ ಅದು ಒಳಗಡೆ ಇದ್ದ ರೋವರ್ ಹೊರಗಡೆ ಬರುತ್ತೆ. ಸೊ ಲ್ಯಾಂಡರ್ ಹೆಸರು ನಿಮಗೆ ಗೊತ್ತೆ, ಲ್ಯಾಂಡರ್ನ ವಿಕ್ರಮ್ ಅಂತ ಕರೆಯಲಾಯಿತು. ಸೊ ರೋವರ್ನ ಅದನ್ನು ಪ್ರಜ್ಞಾನ್ ಅಂತ ಕರೆಯಲಾಯಿತು. ಇದು ಎಂಟೈರ್ ಈ ಪೂರ್ತಿ ಕಾರ್ಯಾಚರಣೆ ಇದನ್ನು ಬರೀ 14 ದಿವಸಗಳಿಗೆ ಮಾತ್ರ ಪ್ಲ್ಯಾನ್ ಮಾಡಲಾಗಿತ್ತು. ದ ಲ್ಯಾಂಡರ್ ಮತ್ತು ರೋವರ್ ಚಂದ್ರನ ಮೇಲೆ ಇಳಿದ ಮೇಲೆ ಸುಮಾರು 14 ದಿವಸಗಳವರೆಗೂ ಸೊ ಅದು ಕಾರ್ಯನಿರ್ವಹಿಸುವಾಗೆ ಸೊ ಅದನ್ನು ಡಿಸೈನ್ ಮಾಡಿ ಕಳಿಸ್ಕೊಡ್ಲಾಗಿತ್ತು. ಯಾಕಂದರೆ ಸೊ ಚಂದ್ರನ ಮೇಲೆ 14 ದಿವಸ ಹಗಲಿದ್ರೆ 14 ದಿವಸ ರಾತ್ರಿ ಇರುತ್ತೆ. ಸೊ ಹಗಲು ಹೊತ್ತು ಪ್ರಾರಂಭ ಆಗುವ ಒಂದು ಸಂದರ್ಭದಲ್ಲಿ ಸೊ ಇದನ್ನು ಲ್ಯಾಂಡ್ ಮಾಡಿಸಲಾಯಿತು. ಸೊ ಆ ಹಗಲಿನ ಅವಧಿ ಮುಗಿಯೋ ಹೊತ್ತಿಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅದರಲ್ಲಿ ಇನ್ಸ್ಟ್ರೂಮೆಂಟ್ಸ್ ಏನಿದಾವೆ ಆ ಇನ್ಸ್ಟ್ರೂಮೆಂಟ್ಸ್ ಬೇಕಾಗಿರ್ತಕ್ಕಂಥ ಎನರ್ಜಿನ ಸೊ ಅದು ಸೋಲಾರ್ ರೇಡಿಯೇಷನ್ಸಿಂದನೇ ಅದನ್ನು ಎನರ್ಜಿನ ತಯಾರು ಮಾಡಿಕೊಂಡು ಸೊ ಇನ್ಸ್ಟ್ರೂಮೆಂಟ್ಸ್ ಕೆಲಸ ಮಾಡ್ತಾ ಬಂದು 14 ದಿವಸದ ನಂತರ ಸೋಲಾರ್ ರೇಡಿಯೇಷನ್ ಅದ್ರ ಮೇಲೆ ಬೆಳೆದು ನಿಂತು ಹೋಗುತ್ತೆ. ಸೊ ರಾತ್ರಿಯ ಒಂದು ಅವಧಿ ಪ್ರಾರಂಭ ಆಗುತ್ತೆ. ಸುಮಾರು ಮತ್ತೆ ಅದು 14 ದಿವಸ ಇರ್ತದೆ. ಸೊ ಅಲ್ಲಿಗೆ ಆ 14 ದಿವಸಗಳು ಮಾತ್ರದ ಕೆಲಸ ಮಾಡಂಗೆ ಸೊ ಇದನ್ನು ಇವೆರಡನ್ನು ಡಿಸೈನ್ ಮಾಡಿ ಕಳಿಸ್ಕೊಡ್ಲಾಗಿತ್ತು. ಸೊ ಈ ಮಿಷನ್ ನಮಗೆ ತುಂಬ ಮುಖ್ಯವಾದ ಒಂದು ಮಿಷನ್ ಅಂತ ಹೇಳ್ಬೋದು. ಸೊ ಇದರ ಹಿಂದಿನ ಒಂದು ಕಾರ್ಯಾಚರಣೆ ನಮ್ಮದು ಫೇಲ್ಯೂರ್ ಆಗಿತ್ತು. ಚಂದ್ರಯಾನ 2 ಸೊ ಇದೇ ಸೇಮ್ ಇನ್ಸ್ಟ್ರೂಮೆಂಟ್ಸ್ ಲ್ಯಾಂಡರ್ ಮತ್ತು ರೋವರ್ ಅದು ಕೊನೆಯ ಹಂತದಲ್ಲಿ ಸುಮಾರು 2.1 ಕಿಲೋಮೀಟರ್ ಎತ್ತರದಲ್ಲಿರಬೇಕಾದಾಗ ಚಂದ್ರನ ಮೇಲೆ ಚಂದ್ರನ ವಾತಾವರಣದಲ್ಲಿ 2.1 ಕಿಲೋಮೀಟರ್ಸ್ ಆಲ್ಟಿಟ್ಯೂಡಲ್ಲಿ ಇದ್ದಾಗ ಸೊ ಅದನ್ನು ನಾವು ಕರೆಕ್ಟಾಗಿ ಅದನ್ನ ಲ್ಯಾಂಡ್ ಮಾಡಿಸ್ಲಿಕ್ಕೆ ಆಗಿಲ್ಲ. ಸೊ ಸರ್ಫೇಸ್ ಮೇಲೆ ಕ್ರ್ಯಾಶ್ ಆಗೋಯ್ತು. ಸೊ ಕ್ರ್ಯಾಶ್ ಲ್ಯಾಂಡಿಂಗ್ ಆಗಿ ಅಥವಾ ಹಾರ್ಶ್ ಲ್ಯಾಂಡಿಂಗ್ ಆಗಿ ಸೊ ನಮಗೆ ಪೂರ್ತಿ ಮಿಷನ್ ಫೇಲ್ಯೂರ್ ಆಯಿತು. ಸೊ 3ನೇ ಮಿಷನ್ ಇದು ಸಕ್ಸಸ್ ಆಗಿದೆ. ಸೊ ಇದರ ನಂತರ ನೆಕ್ಸ್ಟ್ ಇನ್ನು ಚಂದ್ರನ ಕಡೆಗೆ ಚಂದ್ರನ ಮೇಲೆಗೆ ಅಸ್ಟ್ರೋನಾಟ್ಸ್ನ ಕಳಿಸ್ಬೇಕು. ಸೊ ಅಸ್ಟ್ರೋನಾಟ್ಸ್ನ ಇಳಿಸಿ ಅಲ್ಲಿನ ಒಂದು ಸಾಯಿಲ್ ಮತ್ತು ರಾಕ್ಸ್ನ ಕಲೆಕ್ಟ್ ಮಾಡ್ಕೊಂಡು ಬರುವಂಥ ಒಂದು ಉದ್ದೇಶ ಇದೆ. ಸೊ ಅದನ್ನು ಚಂದ್ರಯಾನ 4 ಅಂತ ಹೇಳ್ಬೋದು. ಸೊ ಅದಕ್ಕೂ ಕೂಡ ಪ್ಲ್ಯಾನ್ಸ್ ಮಾಡ್ಕೊಳ್ತಾ ಇದ್ವಿ. ಅದು ನೆಕ್ಸ್ಟ್ ಕೆಲವೊಂದು ವರ್ಷಗಳಲ್ಲಿ ಸೊ ಅದು ಕೂಡ ಈಡೇರಲಿದೆ. ಸೊ ಇದಾದಮೇಲೆ ನೆಕ್ಸ್ಟ್ ಸೊ ಈಗ ಚಂದ್ರಯಾನ 3ರ ಕಾರ್ಯಾಚರಣೆಯಲ್ಲಿ ನಾವು ನೋಡ್ಕೋಬೇಕಾಗಿರೋದು ಲಾಂಚ್ ವೆಹಿಕಲ್ LVM LVM-3/M4 ಆ್ಯಂಡ್ ದೆನ್ ಅದರ ಆರ್ಬಿಟ್ ನೋಡಿ ಸೊ 170 into 36,500 ಕಿಲೋಮೀಟರ್ಸ್ ಆರ್ಬಿಟಲ್ಲಿ ಸೊ ಅದನ್ನು ಸೇರಿಸಲಾಗಿದ್ದು. ಆ್ಯಂಡ್ ದೆನ್ ಅದರಲ್ಲಿದ್ದ ಒಂದು ಪೇಲೋಡ್ಸ್ ವಿಕ್ರಮ್ ಲ್ಯಾಂಡರ್ ಮತ್ತು ಪ್ರಜ್ಞಾನ್ ಅದು ರೋವರ್. ಸೊ ಪ್ರೊಪಲ್ಷನ್ ಮಾಡ್ಯೂಲ್ ಅದನ್ನ ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಮಾಡ್ಯೂಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದಾದಮೇಲೆ NVS-1 NVS-ನ ನ್ಯಾವಿಗೇಷನ್ ಸ್ಯಾಟಲೈಟ್ 1 ಅಂತ ಹೇಳ್ತೀವಿ. ನಾವು ಆಲ್ರೆಡಿ 1 ಸೀರೀಸ್ನ ಕಳಿಸ್ಕೊಟ್ಟಿದ್ದೀವಿ. ಒನ್ ಸೀರೀಸ್ ನಾವು ಅದು ಫಸ್ಟ್ ಸೀರೀಸ್ IRNSS ಸೀರೀಸ್ ಅಂತ ಹೇಳ್ತೀವಿ, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್. ಸೊ ಇಟ್ ಯೂಸ್ ಟು ಕಂಪ್ರೈಸ್ 7 ಸ್ಯಾಟಲೈಟ್ 7+2. ಸೊ ಅದನ್ನು 7 ಕಂಪ್ಲೀಟ್ ಮಾಡಲಾಗಿದೆ. ಸೊ ಅದ್ರ ಜೊತೆಗೆ 2 ಸ್ಯಾಟಲೈಟ್ಸ್ ಎಕ್ಸ್ಟ್ರಾ ಸ್ಯಾಟಲೈಟ್ಸ್ ಕೂಡ ಅದನ್ನು ಕೂಡ ಕಳಿಸ್ಕೊಟ್ಟಿದ್ವಿ. ಆ ಸ್ಯಾಟಲೈಟ್ಸ್ನೆಲ್ಲ ಜಿಯೋಸ್ಟೇಷನರಿ ಆರ್ಬಿಟಲ್ಲಿ ಮತ್ತು ಜಿಯೋಸಿಂಕ್ರನಸ್ ಆರ್ಬಿಟ್ಸಲ್ಲಿ ಇರಿಸಲಾಗಿತ್ತು. ಅದಾದಮೇಲೆ ಅದರ ಒಂದು ಸೆಕೆಂಡ್ ಸೀರೀಸ್ನ ಡೆವಲಪ್ ಮಾಡಿದ್ರು. ಸೊ ಆ ಸೆಕೆಂಡ್ ಸೀರೀಸ್ನ ಸೊ ಈಗ NVS ಅಂತ ಹೇಳ್ತೀವಿ. ಸೊ ಆ ಸೆಕೆಂಡ್ ಸೀರೀಸ್ಲಿ ಮೊದಲ ಸ್ಯಾಟಲೈಟ್ NVS-01 ಸ್ಯಾಟಲೈಟ್ನ ಸೊ ಇದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಳ್ಳಾಯಿತು. ಸೊ ಈ NVS-01 ಸ್ಯಾಟಲೈಟ್ನ
GSLV F-12 ಲಾಂಚ್ ವೆಹಿಕಲ್ಸ್ ಇದು ಬಾಹ್ಯಾಕಾಶಕ್ಕೆ ಕೊಂಡೊಯ್ದು ಜಿಯೋಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟಲ್ ಇದನ್ನು ಇರಿಸಲಾಯಿತು. ಓಕೆ, GTO ಕನ್ನಡದಲ್ಲಿ ಭೂಸ್ಥಿರ ವರ್ಗಾವಣಾ ಕಕ್ಷೆ ಅಂತ ಹೇಳ್ತೀವಿ. ಭೂಸ್ಥಿರ ವರ್ಗಾವಣಾ ಕಕ್ಷೆಯಲ್ಲಿ ಯಶಸ್ವಿಯಾಗಿ ಇದನ್ನು ಇರಿಸಲಾಯಿತು. ಓಕೆ, ಸೊ ಈ ಉಪಗ್ರಹದಲ್ಲಿ ಇದರಲ್ಲಿ 3 ಟ್ರಾನ್ಸ್ಪಾಂಡರ್ಸ್ ಇದ್ದಾವೆ. ಸೊ L1, L5 ಮತ್ತು S ಟ್ರಾನ್ಸ್ಪಾಂಡರ್ಸ್. ಓಕೆ, 3 ಟ್ರಾನ್ಸ್ಪಾಂಡರ್ಸ್ ಇದ್ದಾವೆ. ಹಾಗೆ ರುಬಿಡಿಯಂ ಅಟಾಮಿಕ್ ಕ್ಲಾಕ್ಸ್. ಈ ಹಿಂದೆ ನಾವು ಕಳಿಸ್ಕೊಟ್ಟಿದ್ದ ಒಂದು ಸ್ಯಾಟಲೈಟ್ಸಲ್ಲೂ ಅಷ್ಟೇ, ನ್ಯಾವಿಗೇಷನ್ ಪರ್ಪಸ್ಗಂತ ಕಳಿಸ್ಕೊಟ್ಟಿದ್ದ ಸ್ಯಾಟಲೈಟಲ್ಲಿ ಪ್ರತಿ ಸ್ಯಾಟಲೈಟ್ ಇಲ್ಲಿ 3 ರುಬಿಡಿಯಂ ಅಟಾಮಿಕ್ ಕ್ಲಾಕ್ಸ್ ಇದ್ವು. ಸೊ ಹಾಗೆ ಇದರಲ್ಲೂ ಕೂಡ 3 ರುಬಿಡಿಯಂ ಪ್ರತಿ ಸ್ಯಾಟಲೈಟ್ 3 ರುಬಿಡಿಯಂ ಅಟಾಮಿಕ್ ಕ್ಲಾಕ್ಸ್ನ, ಹಾಗೆ 3 ಟ್ರಾನ್ಸ್ಪಾಂಡರ್ಸ್. ಓಕೆ, L1, L5 ಮತ್ತು ಎಸ್ ಬ್ಯಾಂಡ್ ಟ್ರಾನ್ಸ್ಪಾಂಡರ್ಸ್. ಈ 3 ಟ್ರಾನ್ಸ್ಪಾಂಡರ್ಸ್ನ ಈ ಸ್ಯಾಟಲೈಟ್ ಎಲ್ಲ ಓಡಿಸಲಾಗಿತ್ತು. ಯಶಸ್ವಿಯಾಗಿ ಜಿಯೋಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟ್ನಲ್ಲಿ ಸೇರಿಕೊಂಡು ಈ NVS ಸರಣಿಯ ಇದರ ಮುಖ್ಯ ಉದ್ದೇಶ ಅಂದರೆ ನಮಗೆ ನ್ಯಾವಿಗೇಷನ್ ಸರ್ವಿಸ್ನ ಕೊಡ್ತಕ್ಕಂಥದ್ದು. ಓಕೆ, ನ್ಯಾವಿಗೇಷನ್ ಸರ್ವಿಸ್ ಅಂದರೆ ಭೂಮಿ ಮೇಲೆ ನಮ್ಮ ಸ್ಥಾನಮಾನವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಉಪಗ್ರಹ ವ್ಯವಸ್ಥೆ. ಓಕೆ, ಅಮೆರಿಕಾದ ಒಂದು GPS ವ್ಯವಸ್ಥೆ ಹೇಗಿದೆಯೋ, ರಷ್ಯಾದ ಗ್ಲೋನಾಸ್ ಒಂದು ವ್ಯವಸ್ಥೆ ಹೇಗಿದೆಯೋ, ಹಾಗೆ ಚೈನಾದ ಬಿಡುವು ಒಂದು ಉಪಗ್ರಹ ವ್ಯವಸ್ಥೆ ಹೇಗಿದೆಯೋ, ಸೊ ಅದೇ ರೀತಿ ನಮ್ಮಲ್ಲಿ ಈಗ ನಮ್ಮ ಒಂದು ಪ್ರಾದೇಶಿಕ ಸೇವೆ, ಭಾರತದ ಭೂಖಂಡ ಏನಿದೆ ಭೂಖಂಡಕ್ಕೆ ಸೇವೆಯನ್ನು ಕೊಡ್ತಕ್ಕಂಥ ಒಂದು ಸರಣಿಯನ್ನು ನಾವು ಹಿಂದೆ ಡೆವಲಪ್ ಮಾಡಿ ಕಳಿಸ್ಕೊಟ್ಟಿದ್ವಿ. ಈಗ ಸೆಕೆಂಡ್ ಸೀರೀಸಲ್ಲಿ ಇದು ಮೊದಲನೇ ಸ್ಯಾಟಲೈಟ್ನ ಕಳಿಸ್ಕೊಟ್ಟಿದ್ದೀವಿ. ಸೊ ಇದು ನ್ಯಾವಿಗೇಷನ್ ಪರ್ಪಸ್ ಅಂತ ಕಳಿಸ್ಕೊಟ್ಟಿರ್ತಕ್ಕಂಥ ಸ್ಯಾಟಲೈಟ್. ಸೊ ನೆಕ್ಸ್ಟ್ GSAT-20 ಸ್ಯಾಟಲೈಟ್. ಸೊ GSAT-20 ಸ್ಯಾಟಲೈಟ್ನ ಇದನ್ನು GSAT-N2 ಅಂತಲೂ ಕರೆಯಲಾಗ್ತದೆ. ಸೊ ಈ ಸ್ಯಾಟಲೈಟ್ನ ಇದನ್ನು ಮೇಯ್ನಾಗಿ ಕಮ್ಯುನಿಕೇಷನ್ ಪರ್ಪಸ್ಗಂತಲೇ ಡೆವಲಪ್ ಮಾಡಿದ್ದು. ಓಕೆ, ಬ್ರಾಡ್ಬ್ಯಾಂಡ್ ಕಮ್ಯುನಿಕೇಷನ್, ಸೊ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಕನೆಕ್ಟಿವಿಟಿಗೆ ಈ ಸ್ಯಾಟಲೈಟ್ನ ಡೆವಲಪ್ ಮಾಡಿದ್ದು. ಹಾಗೆ ಡಿಜಿಟಲ್ ವಿಡಿಯೋ ಟ್ರಾನ್ಸ್ಮಿಷನ್ ಆ್ಯಂಡ್ ಆಡಿಯೋ ಟ್ರಾನ್ಸ್ಮಿಷನ್. ಓಕೆ, ಸೊ ಇವೆಲ್ಲ ಸರ್ವಿಸ್ನ ಕೊಡ್ತಕ್ಕಂಥ ಒಂದು ಸ್ಯಾಟಲೈಟ್. ವಿಶೇಷತೆ ಏನಪ್ಪ ಅಂದರೆ ಈ ಸ್ಯಾಟಲೈಟ್ನ ಬಾಹ್ಯಾಕಾಶಕ್ಕೆ ಕಳಿಸ್ಲಿಕ್ಕೆ ನಮ್ಮ ದೇಶದ ಲಾಂಚ್ ವೆಹಿಕಲ್ನ ಯೂಸ್ ಮಾಡಿಲ್ಲ. ಸೊ ಈ ಸ್ಯಾಟಲೈಟ್ನ ಕಳಿಸ್ಕೊಟ್ಟಿದ್ದು ಅಮೆರಿಕಾದ ಸ್ಪೇಸ್ಎಕ್ಸ್ ಕಂಪನಿಯ ಫಾಲ್ಕನ್ 9 ಉಡ್ಡಯನನೌಕೆ ಮೂಲಕ ಇದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಕೊಳ್ಳಾಯಿತು. ಸೊ ಉಡ್ಡಯನನೌಕೆ ಯಶಸ್ವಿಯಾಗಿ ಉಪಗ್ರಹವನ್ನು ಜಿಯೋ ಟ್ರಾನ್ಸ್ಫರ್ ಆರ್ಬಿಟಲ್ಲಿ ಸೇರಿಸುತ್ತೆ. ಓಕೆ, ಭೂಸ್ಥಿರ ವರ್ಗಾವಣಾ ಕಕ್ಷೆಯಲ್ಲಿ ಇದನ್ನು ಸೇರಿಸುತ್ತೆ. ಇದು ಇಸ್ರೋ ಅವರ ಒಂದು ಕಮರ್ಷಿಯಲ್ ಆರ್ಮ್ ಇದೆಯಲ್ಲ, ಸೊ ಇಸ್ರೋ ಕಮರ್ಷಿಯಲ್ ಆರ್ಮ್ ರೀಸೆಂಟಾಗಿ ಅದು ಎಸ್ಟಾಬ್ಲಿಷ್ ಆಯಿತು ನೋಡಿ, ನ್ಯೂ ಇಂಡಿಯಾ ಸ್ಪೇಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಓಕೆ, ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್. ಸೊ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ನ ಇದು ಲಾಂಚ್ ಅಂತ ಹೇಳ್ಬೋದು. ಓಕೆ, ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅವರು ಲಾಂಚ್ ಮಾಡಿದ ಒಂದು ಸ್ಯಾಟಲೈಟ್ ಇದು. ಸೊ ಇದುವರೆಗೆ ಇಸ್ರೋ ಅವರ ಕಮರ್ಷಿಯಲ್ ಆರ್ಮ್ ಆಗಿರ್ತಕ್ಕಂಥ ಒಂದು ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಅವರು 11 ಸ್ಯಾಟಲೈಟ್ಸ್ನ ಬಾಹ್ಯಾಕಾಶಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಓಕೆ, ಅಫ್ಕೋರ್ಸ್ ಇದು ಕಮರ್ಷಿಯಲ್ ಪರ್ಪಸ್ಗಂತಲೇ ಸ್ಯಾಟಲೈಟ್ಸ್ನ ಬಿಲ್ಡ್ ಮಾಡಿ ಕಳಿಸ್ಕೊಳ್ಳಾಗುತ್ತೆ. ಸೊ ಈ ಸ್ಯಾಟಲೈಟಲ್ಲಿ GSAT-20 ಅಥವಾ GSAT-N2 ಈ ಸ್ಯಾಟಲೈಟಲ್ಲಿ ಒಂದು KA ಟ್ರಾನ್ಸ್ಪಾಂಡರ್ ಇರುತ್ತೆ. ಓಕೆ, ಹೈ ಥ್ರೋಪುಟ್ KA ಬ್ಯಾಂಡ್ ಟ್ರಾನ್ಸ್ಪಾಂಡರ್ ಇದೆ. ಓಕೆ, ಹೈ ಸ್ಪೀಡಲ್ಲಿ ಇದು ಕಮ್ಯುನಿಕೇಷನ್ ಸರ್ವಿಸ್ನ ಕೊಡ್ತಕ್ಕಂಥ ಒಂದು ಸ್ಯಾಟಲೈಟ್ ಇದು. ನೆಕ್ಸ್ಟ್ ಇದಾದಮೇಲೆ ನಿಸಾರ್. ಇಟ್ಸ್ ಎ ಜಾಯಿಂಟ್ ವೆಂಚರ್ ಆಫ್ US ಸ್ಪೇಸ್ ಏಜೆನ್ಸಿ ಆ್ಯಂಡ್ ಇಂಡಿಯಾ ಸ್ಪೇಸ್ ಏಜೆನ್ಸಿ. ಓಕೆ, ಅಮೆರಿಕದ ಒಂದು ಬಾಹ್ಯಾಕಾಶ ಸಂಸ್ಥೆ ನಾಸಾ ಮತ್ತು ಭಾರತದ ಬಾಹ್ಯಾಕಾಶ ಸಂಸ್ಥೆ ಆಗಿರ್ತಕ್ಕಂಥ ಒಂದು ಇಸ್ರೋ, ಈ 2 ಬಾಹ್ಯಾಕಾಶ ಸಂಸ್ಥೆಗಳು ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನು ಕೈಗೆತ್ತಿಕೊಂಡಿದ್ದಾವೆ. ಸೊ ಅದನ್ನೇ ನಿಸಾರ್ ಅಂತ ಹೇಳ್ತೀವಿ. ಆ್ಯಂಡ್ ಇದ್ರ ಫುಲ್ ಫಾರ್ಮದ್ದು ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೆಡಾರ್ ಅಂತ ಹೇಳ್ಬಿಟ್ಟು ಫುಲ್ ಫಾರ್ಮ್. ಸೊ ಇದರಲ್ಲಿ 2 ಅಪರ್ಚರ್ಸ್ ಇರುತ್ತೆ, 2 ಸಿಂಥೆಟಿಕ್ ಅಪರ್ಚರ್ಸ್ ಇರುತ್ತೆ. ಸೊ ಒಂದು ಸಿಂಥೆಟಿಕ್ ಅಪರ್ಚರ್ನ ಅಮೆರಿಕದವರು ಡೆವಲಪ್ ಮಾಡ್ತಾರೆ, ಇನ್ನೊಂದು ಸಿಂಥೆಟಿಕ್ ಅಪರ್ಚರ್ನ ಇಸ್ರೋ ಡೆವಲಪ್ ಮಾಡುತ್ತೆ. ಸೊ ಈ ಸ್ಯಾಟಲೈಟ್ನ GSLV ಕ್ಯಾರಿ ಮಾಡುತ್ತೆ. ಸೊ GSLV ಲಾಂಚ್ ವೆಹಿಕಲ್ ಕ್ಯಾರಿ ಮಾಡಿದ್ರು ಕೂಡ ನಾವು ಸಾಮಾನ್ಯವಾಗಿ GSLV ವೆಹಿಕಲ್ ಅಂದರೆ ಏನಪ್ಪ ಅಂದರೆ
ಜಿಯೋ ಸ್ಟೇಷನರಿ ಟ್ರಾನ್ಸ್ಫರ್ ಆರ್ಬಿಟಿಗೆ ತೆಗೆದುಕೊಂಡು ಹೋಗ್ತವೆ ಅಂತ ನಾವು ಅಂದ್ಕೊಳ್ತೀವಿ. ಬಟ್ ಇಲ್ಲಿ ಈ GSLV ಈ ಸ್ಯಾಟಲೈಟ್ನ ಲೋ ಅರ್ತ್ ಆರ್ಬಿಟಲ್ಲಿ ನೇರಿಸುತ್ತೆ. ಸೊ ಲೋ ಅರ್ತ್ ಆರ್ಬಿಟ್ಗೆ ಇದನ್ನು ಸೇರಿಸಲಾಗ್ತದೆ. ಸೊ ಈ ಸ್ಯಾಟಲೈಟಲ್ಲಿ ಅಫ್ಕೋರ್ಸ್ ಇದರಲ್ಲಿ ಎಲ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ಇದೆ. ಸೊ ಹಾಗೆ ಎಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ಇದೆ. ಸೊ 2 ಸಿಂಥೆಟಿಕ್ ಅಪರ್ಚರ್ಸ್ ಇದ್ದಾವೆ. ಈ ಅಪರ್ಚರ್ಸಿಂದ ಸಿಂಥೆಟಿಕ್ ಅಪರ್ಚರ್ಸಿಂದ ಇಡೀ ಭೂಮಿಯನ್ನು ವೀಕ್ಷಣೆ ಮಾಡಲಾಗ್ತದೆ. ಸೊ ಭೂಮಿಯನ್ನು ವೀಕ್ಷಣೆ ಮಾಡ್ತಾ ಭೂಮಿಯ ಮೇಲ್ಮೈ ಭಾಗದಲ್ಲಿ ಆಗ್ತಕ್ಕಂಥ ಎಲ್ಲ ರೀತಿಯ ಬದಲಾವಣೆಗಳನ್ನು ಸೊ ಈ ಸಿಂಥೆಟಿಕ್ ಅಪರ್ಚರ್ಸಿಂದ ಅದನ್ನ ಅಧ್ಯಯನ ಮಾಡ್ಬೋದು. ಸೊ ಅಂದರೆ ಭೂಮಿ ಮೇಲ್ಭಾಗದಲ್ಲಿ ಆಗ್ತಕ್ಕಂಥ ಒಂದು ಟೆಕ್ಟಾನಿಕ್ ಮೂಮೆಂಟ್ಸ್, ಭೂಭಾಗಗಳು ಕಂಪನ ಆಗ್ತಕ್ಕಂಥದ್ದು, ಭೂಕಂಪನಗಳಾಗ್ತಕ್ಕಂಥದ್ದು, ಹಾಗೆ ಲ್ಯಾಂಡ್ ಸ್ಲೈಡ್ಸ್ ಆಗ್ತಕ್ಕಂಥದ್ದು, ಓಕೆ, ಹಾಗೆ ಐಸ್ ಮೆಲ್ಟ್ ಆಗೋದು. ಸೊ ಇದನ್ನೆಲ್ಲ ಪೂರ್ತಿಯಾಗಿ ಸ್ಟಡಿ ಮಾಡ್ಬೋದು. ಸೊ ಭೂಖಂಡಗಳು ಇಂಚಿಂಚು ಮೂವ್ ಆಗೋದನ್ನು ಕೂಡ ಸೊ ಇದರಿಂದ ನಾವು ಅಧ್ಯಯನ ಮಾಡ್ಬೋದು. ಸೊ ಹಾಗಾಗಿ ಸೊ ನಮ್ಗೆ ಪ್ರತಿ 12 ದಿವಸಕ್ಕೊಮ್ಮೆ ಪೂರ್ತಿ ಎಂಟೈರ್ ಅರ್ಥ ಬಗ್ಗೆ ಸಹ ನಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತಾರೆ. 12 ದಿವಸಕ್ಕೊಮ್ಮೆ ಸೊ ಪೂರ್ತಿ ಭೂಮಿಯ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಬರ್ತದೆ. ಹಾಗಾಗಿ ಸೊ ಭೂಮಿ ಮೇಲೆ ಆಗ್ತಕ್ಕಂಥ ಎಲ್ಲ ರೀತಿಯ ಅವಘಡಗಳು ನಮ್ಗೆ ಗೊತ್ತಾಗ್ತಾ ಇರ್ತದೆ. ಓಕೆ, ಸುನಾಮಿಗಳಿರ್ಬೋದು, ಸೊ ಭೂಕಂಪನಗಳು ಆಗ್ತಾ ಇರ್ಬೋದು, ಅಥವಾ ಐಸ್ ಮೆಲ್ಟ್ ಆಗ್ತಾ ಇರ್ತಕ್ಕಂಥದ್ದು. ಸೊ ಇವೆಲ್ಲವೂ ಕೂಡ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಸೊ ಹಾಗಾಗಿ ತುಂಬ ಇಂಪಾರ್ಟೆಂಟ್ ಒಂದು ಸ್ಯಾಟಲೈಟ್ ಅಂತ ಹೇಳ್ಬೋದು. ಇದನ್ನು ಬಾಹ್ಯಾಕಾಶಕ್ಕೆ ಕಳಿಸ್ಬೇಕಾಗಿದೆ. ಓಕೆ, ಈ ಕಾರ್ಯಾಚರಣೆ ಇನ್ನು ಆಗಬೇಕಾಗಿದೆ. ಸೊ ಏನು ಸಿಂಥೆಟಿಕ್ ಅಪರ್ಚರ್ ಸ್ವಲ್ಪ ಅದು ಚೇಂಜಸ್ ಮಾಡಬೇಕಾಗಿತ್ತು ಅಮೆರಿಕಾದ ಕಡೆಯಿಂದ. ಹಾಗಾಗಿ ಅದನ್ನು ನಮ್ಮ ಇಂಡಿಯಾ ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದ ಒಂದು ಸಿಂಥೆಟಿಕ್ ಅಪರ್ಚರ್ ಮತ್ತೆ ಅದನ್ನ ವಾಪಸ್ಸು ತೆಗೆದುಕೊಂಡು ಹೋದ್ರು ರಿಪೇರ್ ಮಾಡ್ಲಿಕ್ಕೆ ಅಂತ ಹೇಳಿ. ಸೊ ಅದು ಪೂರ್ತಿ ಅದನ್ನು ದುರಸ್ತಿ ಮಾಡಿದ್ಮೇಲೆ ಮತ್ತೆ ಅದನ್ನು ತಂದು ಸೊ ಬಾಹ್ಯಾಕಾಶಕ್ಕೆ GSLV ವೆಹಿಕಲ್ ಮೂಲಕ ಸೊ ಅದನ್ನು ಲೋ ಅರ್ತ್ ಆರ್ಬಿಟ್ಗೆ ಸೇರಿಸಲಾಗುತ್ತೆ. ಸೊ ಇದಿಷ್ಟು ಇದುವರೆಗೂ ಆಗಿರ್ತಕ್ಕಂಥ ಒಂದು ಬಾಹ್ಯಾಕಾಶ ಕಾರ್ಯಾಚರಣೆಗಳಂತ ಹೇಳ್ಬೋದು. ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇನ್ನು ಮುಂದೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಎಲ್ಲ ಬೆಳವಣಿಗೆಗಳನ್ನ ಸೊ NCG ಸಂಸ್ಥೆಯ ಒಂದು ಆ್ಯಪ್ನ ಮೂಲಕ ಅದೆಲ್ಲ ಬೆಳವಣಿಗೆಗಳನ್ನು ನಿಮಗೆ ಒದಗಿಸ್ಕೊಳ್ಳಲಾಗುತ್ತೆ. ಥ್ಯಾಂಕ್ ಯು.